ಮಗು ರೋಹಿತ, ನಾನು ವಿಶ್ವಾಮಿತ್ರ ಮಾಮುನಿಗಳಿಗೆ ಸ್ವಪ್ನದಲ್ಲಿ ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ನೀಡಿರುವೆನು. ಅದರಂತೆ ಇಂದು ನಾನು ಜಾಗ್ರತೆಯಲ್ಲಿಯೂ ನೀಡಿರುವೆನು. ಇದಕ್ಕೆ ನಿಮ್ಮ ಸಮ್ಮತಿ ಇರುವುದೇ? ತಾರಾಮತಿ, ನಿನ್ನ ಪತಿಗೆ ಹುಚ್ಚು ಹಿಡಿದಿದೆ, ಹುಚ್ಚು. ಜಗತ್ತಿನಲ್ಲಿ ತಾನು ಸತ್ಯಸಂಧನೆಂದು ಎನಿಸಿಕೊಳ್ಳುವ ಸ್ವಾರ್ಥದ ಕಾಮುಕತೆಯಿಂದ ಸ್ವಪ್ನದಲ್ಲಿ ನುಡಿದಂತೆ ತನ್ನ ಸಕಲ ಸಾಮ್ರಾಜ್ಯವನ್ನು ನನಗೆ ದಾನವಾಗಿ ನೀಡುವಂತೆ. ಇದಕ್ಕೆ ನಿಮ್ಮ ಅನುಮತಿ ಇರುವುದೇ? ನೋಡು, ಆಮೇಲೆ ನಿಮಗೆ ನಿಲ್ಲಲು ಸ್ಥಳವಿಲ್ಲದಂತಾಗುವುದು. ಜೋಗಿ ಮುನಿಕುಲ ತಿಲಕ, ಬ್ರಹ್ಮಜ್ಞಾನಿಗಳಾದ ತಾವು ನನ್ನಂತ ಲಲ್ನೆಯರಿಗೆ ಈ ರೀತಿಯಾಗಿ ಬೋಧಿಸಬಾರದು. ಉಣ್ಣುವ ಅನ್ನದಲ್ಲಿ ವಿಷವನ್ನು ಬೆರೆಸ್ತಕ್ಕಾಳೋ ನಾನಲ್ಲ ಪೂಜರೆ. ತಾರಾಮತಿ, ಈಕೆ ನನ್ನ ಮಾತುಗಳು ನಿನಗೆ ರುಚಿಸಲಿಕ್ಕಿಲ್ಲ. ಆಮೇಲೆ ಪಶ್ಚಾತ್ತಾಪವಾದರೆ ನಂತರ ಮನದಲ್ಲಿ ಮಿಡುಕಿ ಹೀರರೆಂದೆನಿಸಿಕೊಳ್ಳಬೇಡಿ. ನೋಡು, ಪೂರ್ವಾಪರ ವಿಚಾರ ಮಾಡಿ ನೋಡು. ನಿನ್ನ ಒಡೆಯನಿಗೆ ಇನ್ನೇನೆ ಅಬಲೆಯಾದ ಎನಗೆ ನಿನ್ನ ಒಡಲವೇ ಗತಿಯೇ ಸಕಲವೆಂದು ತಿಳಿದು ಎನಗೆ ಇನ್ನೆಲ್ಲಿಯ ಸ್ವಾತಂತ್ರ್ಯ? ಮುನಿಗೆ ದಾನವನ್ನು ನೀಡಲು ಎನ್ನ ಅನುಮತಿ ಏಕೆ? ಪತಿಗೈದ ಕೃತಿಗೆ ವಿಘ್ನವನ್ನು ತಂದೊಡೆ ನಾನೆಂತು ಸತಿ ಎನಿಪೇನು. ನಿಮಿಷವನ್ನು ಕಳೆಯದಲ್ಲಿ ನೀ ನೀಡು ದಾನವನ್ನು ಪತಿದೇವ. ಆಗಲಿ ಪ್ರಿಯೆ. ತಾರಾಮತಿ, ಸಂಪೂರ್ಣ ವಿಚಾರ ಮಾಡಿ ನೋಡು. ನಾನು ನಿನಗೆ ಇನ್ನೂ ಅವಧಿಯನ್ನು ಕೊಟ್ಟಿರುವೆನು. ಸ್ವಾಮಿ, ಧಾತನಾದವನು ದಾನ ಕೊಡುವಾಗೆ ವಿಘ್ನವನ್ನು ತಂದೊಡೆ ಪರಲೋಕದಲ್ಲಿ ನರಕವಾಗಿ ಆಗುವುದೇ ಖಂಡಿತ ಪೂಜರೆ. ತಾರಾಮತಿ, ಕೊಡಬೇಕು, ಕೊಡಬಾರದು, ಕೊಡವೆತ್ತಿ ಒಯ್ಯಬಾರದೆಂಬ ನಾನುಡಿಯೂ ಸುಳ್ಳೆ. ನಿನ್ನ ಪತಿಯು ತನ್ನ ಸರ್ವ ಸಾಮ್ರಾಜ್ಯವನ್ನು ನನಗೆ ದಾನವಾಗಿ ನೀಡಿದ ಮೇಲೆ ನಿಮಗೆ ನಿಲ್ಲಲು ಸ್ಥಳವಿಲ್ಲದಂತಾಗುವುದು. ಆಮೇಲೆ ಸಾಮ್ರಾಟನ ಸಾಮ್ರಾಜ್ಯ ಯಾತ್ರೆ ನಿನಗೆ ಕಷ್ಟವಾದಿತೆಂದು ಕರುಣೆಯಿಂದ ಹೇಳಿದೆ. ಬೇಕಾದರೆ ಕೊಡುವುದನ್ನೆಲ್ಲ ಹೇಳಿಸು, ನನ್ನದೇನೂ ನಕಾರವಿಲ್ಲ. ಸ್ವಾಮಿ, ತಾಪಸೋತ್ತಮ ಬ್ರಹ್ಮನಿಗೆ ಪ್ರತಿ ಬ್ರಹ್ಮನೆನಿಸಿಕೊಂಡ ಎನಗೆ ಬಡತನ ಬರುವುದೆಂದು ಚಿಂತಿಸುವರ? ಸಮುದ್ರರಾಜನು ತನ್ನಲ್ಲಿದ್ದ ಎಷ್ಟೋ ಜಲರಾಶಿಯನ್ನು ಮೇಘರಾಜನಿಗೆ ಕೊಟ್ಟರೆ ಸಮುದ್ರರಾಜನಿಗೆ ನೀರಿನ ಕೊರತೆ ಬರುವುದೇ? ನನ್ನ ಪತಿಯೂ ಸರ್ವ ಸಾಮ್ರಾಜ್ಯವನ್ನು ದಾನವಾಗಿ ನೀಡಿದರು. ಅದಕ್ಕಿಂತ ಹೆಚ್ಚಿನದಾದ ಮುಕ್ತಿ ಸಾಮ್ರಾಜ್ಯವು ದೊರೆಯುವುದೇ ಪೂಜರೆ. ಆಗಲೇ ತಾರಾಮತಿ, ನನ್ನ ಹಿತೋಪದೇಶಕ್ಕೆ ಕಿವಿಗೊಡದಿದ್ದರೆ ಕಷ್ಟವು ನಿಮಗೆ ಇನ್ನು ರೋಹಿತನನ್ನು ವಿಚಾರಿಸುವ. ಇನ್ನು ಗುರುಗಳ ದೃಷ್ಟಿಯು ನನ್ನ ಮೇಲೆ ಬೀಳುವಂತೆ ಕಾಣುತ್ತದೆ. ಆಗಲೇ ಸತ್ಯಕ್ಕೆ ಸಾವಿಲ್ಲವಷ್ಟೇ. ತಾತನು ವಚನವನ್ನು ನೀಡಿದಾಗಿದೆ, ಎಲ್ಲವೂ ಆಗಿದೆ. ಪುನಃ ನಮ್ಮನೆ ವಿಚಾರಿಸುವುದು ತ್ರಿಶಂಕಿನ ಗುರುಗಳಿಗೆ ತ್ರಿಶಂಕಿನ ತಿಥಿಯು ಬಂದಂತೆ ಕಾಣುತ್ತದೆ. ನಮ್ಮನೆ ವಿಚಾರಿಸುವುದು ಶಾರ್ದುಲ್ಲ ಗರ್ಭದಲ್ಲಿ ಸ್ವಾನು ಜನಿಸಬಹುದೇ? ಮಗು ರೋಹಿತ, ನಿನ್ನ ತಾತನು ವಚನ ಕೊಟ್ಟನೆಂದು ಒಣಹೆಮ್ಮೆಯಿಂದ ಕೀರ್ತಿ ಕಾಮುಕನಾಗಿ ಸ್ವಪ್ನದಲ್ಲಿ ನುಡಿದಂತೆ ತನ್ನ ಸಕಲ ಸಾಮ್ರಾಜ್ಯವನ್ನು ನನಗೆ ದಾನವಾಗಿ ನೀಡುವಂತೆ. ಇದಕ್ಕೆ ನಿನ್ನ ಅನುಮತಿ ಇರುವುದೇ? ಇದು ಮಗು, ಮಹಾವಿಷ್ಣು ಪರಿಚಕ್ರವರ್ತಿಯ ಬಳಿಗೆ ಬಂದು 3 ಪಾಲ ಭೂಮಿಯನ್ನು ಬೇಡಿದನಂತೆ. ಆಕೆ ವಿಷ್ಣುವಿನ ಕಪಟವನ್ನು ಅರಿಯದ ಕೇವಲ ಕೀರ್ತಿ ಕಾಮುಕನ ಬರಿಯು ಕೊಟ್ಟನೆಂದು ಉದಕವನ್ನು ಬಿಟ್ಟನಂತೆ. ಕೂಡಲೇ ನಾರಾಯಣನು ಭೂಮಿಗೊಂದು ಪಾದವನ್ನು ಆಕಾಶಕ್ಕೊಂದು ಪಾದವನ್ನಿಟ್ಟು ಮತ್ತೊಂದು ಪಾದ ಭೂಮಿಯನ್ನು ಕೇಳುವಾಗಿ ಬಲಿಯೋ ತನ್ನ ಮಸ್ತಕದ ಮೇಲಿಳಿದನ ಮಸ್ತಕದ ಮೇಲೆ
ಕೂಡಲೇ ನಾರಾಯಣನು ಬಲಿಯ ಮಸ್ತಕದ ಮೇಲೆ ಪಾದವರಿಟ್ಟು ಅವನನ್ನು ಸೃಷ್ಟಿಯ ಸತ್ತವಳ ಕೈಗಿರಿಸಿ ಇತ್ತ ಬಿರುದವನ್ನು ಸೆಳೆದುಕೊಂಡು ಹೋದರಲ್ಲ. ಇದರಿಂದ ಬಲಿಚಕ್ರವರ್ತಿಯು ಕೆಡಲವೇ ಮಗು. ಗುರುಗಳೇ, ಆ ಬಲಿಚಕ್ರವರ್ತಿಯು ಕೆಟ್ಟಾನೆಂದ ಮಾತ್ರಕ್ಕೆ ನಾನೆಷ್ಟು ಒಪ್ಪೆನು. ಏಕೆಂದರೆ ನಾರಾಯಣನು ಅವನ ಭಕ್ತಿಗೆ ಮೆಚ್ಚಿ ಪಾತಾಳದಲ್ಲಿ ಪ್ರತೀಂದ್ರನಂತೆ ಪದವಿಯನ್ನು ಕೊಟ್ಟು ಅವನ ಬಾಗಿಲುವನ್ನು ಕಾಯುತ್ತಿದ್ದ. ವಿಶ್ವಕವಿ ಕವನವನ್ನು ಸದಾ ಸರುತ್ತಿರುವುದು ಗುರುಗಳೇ. ಆ ಬಲಿಚಕ್ರವರ್ತಿಯು ಉದಕವನ್ನು ಬಿಡುವಾಗೆ ಆತನ ಗುರುವಾದ ಶುಕ್ರಾಚಾರ್ಯನು ಜಲ ಸುರಿಯುತ್ತಿರುವ ಪಂಚಪಾತ್ರೆಯಲ್ಲಿ ಸೇರಿಕೊಂಡು ಜಲ ಸುರಿಲಂತೆ ಮಾಡಲು ಅದನ್ನು ಕಂಡ ಆ ಮಹಾವಿಷ್ಣು ತಟ್ಟಿದ ಬರ್ಚೆಯಿಂದ ಚುಚ್ಚಲಾಗಿ ಆ ಶುಕ್ರಾಚಾರ್ಯನು ತನ್ನೊಂದು ಕಣ್ಣನ್ನು ಕಳೆದುಕೊಂಡು ಏಕಾಕ್ಷಿಯಾದನಂತೆ. ಇದ್ದಿಟ್ಟವೇ ನನ್ನ ಬೆರಳನ್ನು ನನ್ನ ಕಣ್ಣನ್ನು ಚುಚ್ಚಿದೆಯ. ಏಕೆ ಗುರುಗಳೇ ಮೌನ ಆಗಿದ್ರೆ? ಸಾಕು ಮಂದಮತಿಯ ಅಲ್ಪಮತಿಯೆಂದು ಹಿತೋಪದೇಶ ಹೇಳಲು ಹೋದ್ರೆ ಮರಳಿ ನನಗೆ ಬುದ್ಧಿಯನ್ನು ಹೇಳಲು ನಿಮ್ಮ ಗರ್ವವನ್ನು ಅಳಿಯದೆ ಉಳಿಯಲಾರದು. ಹರಿಶ್ಚಂದ್ರ ಗುರುದೇವ ತರಿಸುವುದಕ್ಕವನು ಒಪ್ಪಿದೆ ಗುರುದೇವ. ಬೇಗನೆ ಮೂವರು ಸೇರಿ ದೇಶ ಕೋಶ ದುರ್ಗಮನ ಸಕಲೇಶ್ವರಗಳನ್ನು ದಾನವಾಗಿ ನೀಡಿರುವನೆಂದು ಉದಕವನ್ನು ಬಿಡ್ರಿ. ನಮ್ಮ ಆದ್ಯಂತೆ ಆಗಲಿ ಗುರುದೇವ. ಗುರುದೇವ, ಈ ಪೀಠವನ್ನು ಅಲಂಕರಿಸಬೇಕು. ಆಗಬಹುದು. ಗುರುದೇವ, ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ನೀಡಿರುವನೆಂದು ಉದಕವನ್ನು ಬಿಡುವಿ. ಸ್ವೀಕರಿಸಿ ಗುರುದೇವ. ಹರಿಶ್ಚಂದ್ರ ರಾಜಕಿರೀಟವನ್ನು ತಲೆ ಮೇಲೆರಿಸಿ ಈ ಠಕ್ಕದ ರಾಜ್ಯದ ಬೇಡ. ಒಪ್ಪಿದ ಗುರುದೇವ. ಇದಕ್ಕಿಯ ಮನದ ಸ್ವಭಾವ, ಮನದ ಸ್ವಭಾವ ಸತ್ಯ ಸದಾ ಜಗದೊಳು ಮೂಲ, ಸತ್ಯ ಸದಾ ಜಗದೊಳು ಇದಕ್ಕಿಯ ಮನದ ಸ್ವಭಾವ, ಪಡೆದ ಸ್ವಭಾವ ಸತ್ಯ ಸದಾ ಜಗದೊಳು ಮೂಲ, ಸತ್ಯ ಸದಾ ಜಗದೊಳು ಮೂಲ.
ಕ್ಷತ್ರಿಕ ಹೀಗೆ ಗುರುದೇವ, ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ನೀಡಿರುವನೆಂದು ಉದಕವನ್ನು ಬಿಡುವೆ, ಸ್ವೀಕರಿಸಿ ಗುರುದೇವ. ಪ್ರಿಯೆ ಪತಿದೇವ, ನೀನು ಕೂಡ ನಮ್ಮ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ನೀಡಿರುವನೆಂದು ಉದಕವನ್ನು ಬಿಡು. ಆಗಲಿ ಪತಿದೇವ, ಪತಿ ಆಜ್ಞೆಯಂತೆ ನಾನು ಕೂಡ ಉದಕವನ್ನು ಬಿಡುವೆ. ಕುಮಾರ, ನೀನು ಕೂಡ ನಮ್ಮ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ನೀಡಿರುವೆನೆಂದು ನಿರಾಳವಾಗಿ ಉದಕವನ್ನು ಬಿಡಪ್ಪ. ಆಗಲಿ ತಾತ. ಗುರುಗಳೇ, ನಮ್ಮ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ನೀಡುವೆನೆಂದು ಉದಕವನ್ನು ಬಿಡುವೆ, ಸ್ವೀಕರಿಸಿ ಗುರುದೇವ. ಆಗಬಹುದು. ಹರಿಶ್ಚಂದ್ರ, ಗುರುದೇವ, ನೀನೇನು ಸ್ವಪ್ನದಲ್ಲಿ ನುಡಿದಂತೆ ನಿನ್ನ ಸಕಲ ಸಾಮ್ರಾಜ್ಯವನ್ನು ದಾನವಾಗಿ ನೀಡಿರುವೆ. ಹೌದು ಗುರುದೇವ. ಆದರೆ ಗುರು ರಕ್ಷಣೆ ಇಲ್ಲದೆ ಈ ದಾನವನ್ನು ಸ್ವೀಕರಿಸಬೇಕು. ಒಪ್ಪಿದೆ ಗುರುದೇವ. ಅದು ಯಾರಲ್ಲಿ? ಏನಪ್ಪಣೆ ಮಹಾಪ್ರಭು? ಗುರುಗಳ ಹೇಳಿಕೆಯಂತೆ ಕೋಶಾಧ್ಯಕ್ಷನಿಗೆ ತಿಳಿಸಿ ಗುರುದಕ್ಷಿಣೆಗೆ ಶಸ್ತ್ರ ನಾಣ್ಯಗಳನ್ನು ತೆಗೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ತಡ ಮಂತ್ರಿವರ
ಸಾಮ್ರಾಜ್ಯವನ್ನು ದಾನವಾಗಿ ನೀಡಿದ ಮೇಲೆ ಈ ಭಾಂಡಾರದ ಮೇಲೆ ಇವರ ಅಧಿಕಾರವಿಲ್ಲ ಬಂತು. ನಿಜ ಗುರುದೇವ, ಕೊಂಚ ಕಾಲವಾದರೂ ನನಗೆ ಅವಧಿಯನ್ನು ಕೊಟ್ಟರೆ ಎಲ್ಲಿಯಾದರೂ ದುಡಿದು ಗುರುದಕ್ಷಿಣೆಯನ್ನು ಕೊಟ್ಟು ಗುರುಣದಿಂದ ಮುಕ್ತನಾಗುವನು ಗುರುದೇವ. ಹರಿಶ್ಚಂದ್ರ, ಗುರುದೇವ, ನಿನ್ನ ಸರ್ವ ಸಾಮ್ರಾಜ್ಯವೇ ನನ್ನ ಸ್ವಾಧೀನವಾಗಿರುವುದು. ಹೌದು ಗುರುದೇವ. ನೀನು ನನ್ನ ರಾಜ್ಯದಲ್ಲಿ ನಿಂತು ಗುರು ರಕ್ಷಣೆಯನ್ನು ಕೊಟ್ಟರೆ ಗುರು ಋಣದಿಂದ ಮುಕ್ತನಾಗಲಾರೆ. ತಮ್ಮ ಮಾತು ಸತ್ಯವಿರುವುದು ಗುರುದೇವ. ಗುರುದೇವ, ಕೊಂಚ ಕಾಲವಾದರೂ ನನಗೆ ಅವಧಿಯನ್ನು ಕೊಟ್ಟರೆ ಪರಚಕ್ರದಲ್ಲಿ ಈ ದೇಹವನ್ನು ಮಾರಿ ಗುರುದಕ್ಷಿಣೆಯನ್ನು ಕೊಟ್ಟು ಗುರುಣದಿಂದ ಮುಕ್ತನಾಗುವನು ಗುರುದೇವ. ಆಗಬಹುದು. ನಕ್ಷತ್ರಿಕ ಹೀಗೆ ನೀನು ಇವರ ಜೊತೆಯಲ್ಲಿ ಹೋಗಿ ನನಗೆ ಕೊಡತಕ್ಕ ಗುರುರಕ್ಷಣೆಯನ್ನು ತೆಗೆದುಕೊಳ್ಳುವ ಗುರುರಕ್ಷಣೆಯನ್ನು. ಅಯ್ಯೋ, ನಾನು ಮಾತ್ರ ಇವರ ಜೊತೆಯಲ್ಲಿ ಹೋಗಲಾರೆ. ಅದೇಕೋ? ಮತ್ತೆ ಯಾರನ್ನಾದ್ರೂ ಕಳಿಸಿಬಿಡಿ. ಗುರುದೇವ, ಮಾರ್ಗದಲ್ಲಿ ಮೂವರು ಸೇರಿ ನನ್ನ ಕತ್ತ ನಿಚ್ಚಿದ್ರೆ ನಾನೇನು ಮಾಡಲಿ? ಯಾಕೆಂದರೆ ನಮ್ಮ ಅಪ್ಪನಿಗೆ ನಾನು ಓರ್ವನೇ ಸತ್ಪುತ್ರ. ನಾನಿರುವೆನಲ್ಲೋ, ನೀನೇಕೆ ಭಯಪಡುವೆ? ನೀವು ಇರಿವಿರಿ, ನೀವು ಮಾತ್ರ ಇರಿವಿರಿ. ನಿಮ್ಮ ಜೊತೆಯಲ್ಲಿ ಇನ್ನೊಂದು 4-6 ಮಂದಿ ಈ ಜಗತ್ತಿನಲ್ಲಿದ್ದರೆ ಜಗತ್ತೇ ಸುಧಾರಿಸಿ ಡಬ್ಬುತ್ತಿತ್ತು. ಗುರುದೇವ, ಮಾರ್ಗದಲ್ಲಿ ಮೂವರು ಸೇರಿ ತಪ್ಪಿಸಿಕೊಂಡು ಓಡಿ ಹೋದರೆ ತಾವು ಮಾಡುವ ಶಾಸನಕ್ಕೆ ನಾನು ಗುರಿಯಾಗಬೇಕಾದೀತು. ಅನಾಯಾಸವಾಗಿ ಸರ್ವ ಸಾಮ್ರಾಜ್ಯವೇ ನಮ್ಮ ಸ್ವಾಧೀನವಾಗಿರುವುದು. ಬೇಕಾದ ಭೋಗವನ್ನು ಭೋಗಿಸುವುದು ಬಿಟ್ಟು ಯಾರು ನಡೆದಾರಯ್ಯ ಈ ಕಾನಡವಿಯಲ್ಲಿ? ನಕ್ಷತ್ರಿಕ ಗುರುದೇವ, ಈ ಮೂವರನ್ನು ಶಾಪದಿಂದ ಬಂಧಿಸಿಕೊಡುವೆ. ನಿರೂಪಾಯ. ಇವೇನ ಬಿಡಂಗ್ ಕಾಣಿಸಾಗಿಲ್ಲಪ್ಪ. ಇವು ಮುಗದಾನ ಚುಚ್ಚಿ ಹೊಡ್ಯಾಕ ಕಾಣಿಸ್ತಾನೆ. ಗುರುದೇವ, ನನಗೆ ದಕ್ಷಿಣೆ ಕೊಡುವುದಾದರೆ ಇವರ ಜೊತೆಯಲ್ಲಿ ಹೋಗುವೆ, ಇಲ್ಲವಾದರೆ ಖಂಡಿತವಾಗಿ ನಾನು ಹೋಗಲಾರೆ. ಆಗಲಿ. ಹರಿಶ್ಚಂದ್ರ, ಈತನು ನಿಮ್ಮೊಡನೆ ಗುರುದಕ್ಷಿಣೆಯನ್ನು ತರಲು ಬರಬೇಕಾದ್ರೆ ಇವನಿಗೆ ದಕ್ಷಿಣೆಯನ್ನು ಕೊಡಬೇಕಂತೆ. ಕೊಡುವೆಯಾ? ಕೊಡುವೆ ಗುರುದೇವ. ಎಷ್ಟು ದಿವಸಗಳಲ್ಲಿ ಕೊಡುವೆ? ಇನ್ನು 40 ದಿನಗಳ ಅವಧಿಯನ್ನು ನನಗೆ ಕೊಟ್ಟರೆ ಪರಚಕ್ರಕ್ಕೆ ಒಳಗಾದ ಕಾಸಿಯ ಪಟ್ಟಣದಲ್ಲಿ ಈ ದೇಹವನ್ನು ಮಾರಿ ಗುರುದಕ್ಷಿಣೆಯನ್ನು ಕೊಟ್ಟು ಗುರುಣದಿಂದ ಆಗಬಹುದು. ಗುರುದೇವ, ಇವರು ದಿನವೊಂದಕ್ಕೆ 100 ನಾಣ್ಯಗಳು ನನಗೆ ಕೊಡೋದಾರ ಮಾತ್ರ ನಾನು ಹೋಗುವೆ, ಇಲ್ಲವಾದರೆ ಖಂಡಿತವಾಗಿ ನಾನು ಹೋಗಲಾರೆ. ಆಗಬಹುದು. ಹರಿಶ್ಚಂದ್ರ, ಗುರುದೇವ, ಈತನಿಗೆ ದಿನವೊಂದಕ್ಕೆ 100 ನಾಣ್ಯಗಳು ಬೇಕಂತೆ. ಕೊಡುವೆಯಾ? ಕೊಡುವೆ ಗುರುದೇವ. ನೀನು ನನ್ನಿಂದ 40 ದಿವಸಗಳನ್ನು ಅವಧಿಯನ್ನು ಪಡೆದಿರುವೆ. ಹೌದು ಗುರುದೇವ. ಈತನ ದಕ್ಷಿಣೆ 4000 ನಾಣ್ಯ, ನನ್ನ ಗುರುದಕ್ಷಿಣೆ 1000 ನಾಣ್ಯ, ಒಟ್ಟಾರೆ 5000 ನಾಣ್ಯಗಳನ್ನು ಇವನ ಕೈಯಲ್ಲಿ ಕೊಟ್ಟು ಕಳಿಸಿಬಿಡು. ಒಪ್ಪಿದೆ ಗುರುದೇವ. ಗುರುದೇವನ ಆಜ್ಞೆಯನ್ನು ದಯಪಾಲಿಸುವೆ. ಮತ್ತು ದಾರಿಯಲ್ಲಿ ಹೋಗುವಾಗ ಈತನಿಗೆ ನಡೆದು ದಣಿವೆಯಾದರೆ ನಿನ್ನ ಭುಜದ ಮೇಲೆ ಹೊತ್ತುಕೊಂಡು ನಡೆಯಬೇಕು, ತಿಳಿಯುತ್ತೆ? ಒಪ್ಪಿದೆ ಗುರುದೇವ. ಮತ್ತು ಇವನಿಗೆ ಹಸಿವು ತ್ರಸೆಗಳಾಗದಂತೆ ನೋಡಿಕೋ. ಒಳ್ಳೆಯದು, ಹೊರಡು ಬೇಗ. ಒಪ್ಪಿದೆ ಗುರುದೇವ. ಹೇ ಅಖಿಲ ಐವತ್ಯ ಪ್ರಜೆಗಳ ಮಂಗಲ ಸ್ಥಾನವಾದ ಪರಮ ಪವಿತ್ರ
ಇದುವರೆಗೂ ನನ್ನಿಂದ ಅನುಚಿತ ಕಾರ್ಯವು ಸಂಘಟಿಸಿದಲ್ಲಿ ಕ್ಷಮಿಸುವುದಾಗಲಿ. ರವಿವಂಶ ಸಾಮ್ರಾಜ್ಯದ ದೇವತೆ ನಿನಗೆ ನನ್ನ ಕೊನೆಯ ಪ್ರಣಾಮಗಳು, ಕೊನೆಯ ಪ್ರಣಾಮಗಳು. ಶಿವ ಶಿವ ಹೋಗುವಾಗ ಕಾಡಿಸಿ ಕಂಗಡಿಸಿ ಆಡಿದ ಪಂಥವನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ಬೇಕು. ಆಗಲಿ ಗುರುದೇವ. ಆಹಾರ ಸಿಗದಲ್ಲಿ ಆಹಾರವನ್ನು ಬೇಡಿ, ನೀರು ಸಿಗದಲ್ಲಿ ನೀರನ್ನು ಬೇಡಿ, ಕಾಡಿಸಿ ಕಾಡಿಸಿ ಕಂಗೆಡಿಸಿ ಆಡಿದ ಪಂಥವನ್ನು ಪೂರ್ಣ ಮಾಡಿ ಕೊಂಡೇ ಬರುವೆನು. ತಾರಾಮತಿಯು ಭಾರಿ ಪಿತಾಂಬರವರೊಟ್ಟಿರುವಳು, ಅದನ್ನು ಕಸಿದುಕೊಂಡು ಒಂದು ಹಳೆ ಸೀರೆಯನ್ನು ಕೊಟ್ಟು ಕಳಿಸು. ಆಗಲಿ ಗುರುದೇವ, ಹಾಗೆ ಮಾಡುತ್ತೇನೆ. ಹೊರಡು ಬೇಗ. ಆಗಲಿ. ಹರಿಶ್ಚಂದ್ರ ಮುಂಬರುವ ಭವಳೆಯಿಂದ ಸೋಕೆ ಇವ ಯಾವ ಊರಿನ ಮಾವ ಚಲುವ ನೋಡಯವ್ವ ಹುಡುಗನ. ಇವ ಯಾವ ಊರಿನ ಮಾವ ಚಲುವ ನೋಡಯವ್ವ ಹುಡುಗನ. ಹಾಕ್ಯಾನ ಹಾರುವ ಕುದರಿ ನೋಡಾನ ಬೇಲಿಯ ಏರಿ. ಹಾಕ್ಯಾನ ಹಾರುವ ಕುದರಿ ನೋಡಾನ ಬೇಲಿಯ ಏರಿ. ಏನ ಸುಂದರ ಬಾಳ ಚಂದಿರ, ಏನ ಸುಂದರ ಬಾಳ ಚಂದಿರ. ಇವ ಯಾವ ಊರಿನ ಮಾವ ಚಲುವ ನೋಡಯವ್ವ ಹುಡುಗನ. ನೋಡಯವ್ವ ಹುಡುಗನ. ಹರಿಶ್ಚಂದ್ರ ವಸ್ತ್ರ ಧರಿಸಿಕೊಂಡು ಇದರಿಂದ ಅಲಂಕರಿತನಾಗಿ ಒಬ್ಬಳನ್ನು ಮನಸ್ಸು ಬಂದರೆ ಮತ್ತೊಬ್ಬಳನ್ನು ಸಾಲದೆ ಹೋದರೆ ಇನ್ನೊಬ್ಬಳನ್ನು. ಇವ್ರು 3-4 ಮಂದಿ ತಗೊಂಡು ಏನ್ ಮಾಡುದ್ರಿಪ್ಪ? ಲಗ್ನವಾಗುವ ಲಗ್ನ. 3 ಮಂದಿನ ಯಾದಿ ಮ್ಯಾಲ ಶಾದಿಯಾಗಿ ಹೊತ್ತೇರ್ ಗುಡ್ದ ಗಾದಿ ಹೇರ್ಸೇ ಬಿಡುದ. ಉಡಿಯಕ್ಕಿ ಹಾಕತಾರ, ಊರ ಬಿಟ್ಟ ಕಳಸತಾರ. 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 ನಾಳೆ ನಾನು ಹೋದ ಮ್ಯಾಗ ನೀ ಮರಿಬ್ಯಾಡ ನನ್ನ ಹೆಸರ. ಉಡಿಯಕ್ಕಿ ಹಾಕತಾರ, ಊರ ಬಿಟ್ಟ ಕಳಸತಾರ. ನಾವೀಗ ಮಂತ್ರಿ ಆಗಬೇಕಲ್ರಿ? ಹೌದ್ರಿಪ್ಪ, ಮಂತ್ರಿ ಹೆಂಗರೆ ಮಾಡಿ ಕದ್ದಿ ಕುಡ್ದ ಮಂತ್ರಿ ಆಗಬೇಕ. ಹೌದೌದ್ರಲ್ಲ. ಹೌದ. ಏನಾಗೈತೆ? ಇದು ಮಂತ್ರಿ ಆಗ್ಲಿಲ್ಲಪ್ಪ. ಇದು ಮತ್ತೇನಾಗೈತಪ್ಪ? ಇದು ಸಿಗಾಕೊಂಡ್ ನಿಂತ್ರಿ ಆತದ. ನಿಮ್ಮ ಕಂತ್ರಿ ಮೇಳಿಗೆ ಮಂತ್ರಿ ಆಗಾಕ ಎಲ್ಲಿ ಬರ್ಬೇಕಪ್ಪ? ನಾವೆಲ್ಲ ಕಂತ್ರಿ ಮೇಳ, ನೀವೆಲ್ಲ ಜಂತ್ರಿ ಮೇಳ ಕಾಣ್ತೀರಿ. ಪಕ್ಕ ಮಂತ್ರಿ ಆಗಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಅಭ್ಯಾಸ ಮಾಡ್ಬೇಕು. ದುಡಿಕೆ ಆದಾಗ ಪಗಾರ ಸಿಗ್ತೈತಿ. ಹಂಗ ಸಿಕ್ಕಿತ್ತು ಅನಕ ತಕ್ಕ ಸಿಗಂಗೆ ಎಲ್ಲಿದ? ಸಿಗುದಿಲ್ಲ. ಹೌದ. ಹಾರಿ ಹೊಂಟತಿ ನೋಡೋ ಗೆಳೆಯ ನನ್ನ ಪಾರಿವಾಳ, ದೋಸ್ತ ನನ್ನ ಪಾರಿವಾಳ. ಹಗಲು ರಾತ್ರಿ ಕನಸಿನಾಗ ಬಂದ ಕಾಡತಾಳ.
ನಾವೀಗ ಮಂತ್ರಿ ಆಗ್ಬೇಕಲ್ರಿ? ಹೌದ್ರಿ. ಹೌದ. ಆಹಾ ಏನಾಗ್ಯದ್ರಿ? ಇದು ಮಂತ್ರಿ ಆಗಿಲ್ರಿ. ಇದು ಅದಕ್ಕೆ ಹೇಳಿಲ್ಲ ಕಂತ್ರಿ. ಇದು ಕಂತ್ರಿ ಆತ್ರಿ, ಕಂತ್ರಿ ಇದು. ಇನ್ನು ಮಂತ್ರಿ ಆಗಬೇಕಾದ್ರೆ ಹೆಂಗಾಗಬೇಕಿನ್ನ? ಮೊದಲ ಹೇಳಿನ ಅಭ್ಯಾಸ ಆಗಬೇಕು. ಅಭ್ಯಾಸ ಆಗಬೇಕಲ್ಲ. ಹೌದು. ನಾವ್ ಹಂಗ ಸಾಲಿ ಹೋಗ್ತೀವ್ರಿ, ಅಭ್ಯಾಸ ಮಾಡಲ್ಲ ರೀ. ಹಂಗ ನಡೆಯಂಗಿಲ್ಲ, ಅಭ್ಯಾಸ ಮಾಡ್ಬೇಕಾಕತಿಪ್ಪ. ಹೌದಾ? ಸಾಧು ಮಹಾರಾಜ್ರಿಗೆ ಯಾವಾಗಾರ ಮಂತ್ರಿ ಆಗಕ್ ಬರ್ತೇನ? ಬರಾಗಿಲ್ರಿ, ಬರಾಗಿಲ್ಲ. ಅಭ್ಯಾಸ ಮಾಡ್ಬೇಕಾಗ್ತದ. ಇದು ಅರ್ಧ ಮಂತ್ರಿ ಆತ್ರಿ. ಇದು ಪೂರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇನ್ನು ಪೂರ ಆಗಬೇಕಾದ್ರ ಹೆಂಗಾಗಬೇಕಿನ್ನ? ಹೆಂಗಾಗ್ಬೇಕ್ರಿಪ್ಪ? ಹೌದಾ? ಹೌದಾ? ಹುಟ್ಟೈದಿ ನನಗಾಗಿಯೇ ಹುಡುಗಿ, ನಿಂತೇನ ನಿನ್ನ ಚೋರನಾಗಿ. ಹುಟ್ಟೈದಿ ನನಗಾಗಿಯೇ ಹುಡುಗಿ, ನಿಂತೇನ ನಿನ್ನ ಚೋರನಾಗಿ. ನನ್ನ ಹತ್ತಿ ಕೊಡ್ತೀನಿ ಗತ್ತ, ನನಗ ಕೊಡಬಾ ಮುತ್ತ. ನನ್ನ ಹತ್ತಿ ಕೊಡ್ತೀನಿ ಗತ್ತ, ನನಗ ಕೊಡಬಾ ಮುತ್ತ. ಕೆಂಪನ ಸೀರೆಯ ಉಟ್ಟಿ, ಮ್ಯಾಲ ಕೆಂಪನ ಜಂಪರ ತೋಟಿ. ಕೆಂಪನ ಸೀರೆಯ ಉಟ್ಟಿ, ಮ್ಯಾಲ ಕೆಂಪನ ಜಂಪರ ತೋಟಿ. ವಾರೆ ವಾಸಂತ ಏನ ಮೈ ಮಾಟ, ವಾರೆ ವಾಸಂತ ಏನ ಮೈ ಮಾಟ. ಬೆನ್ನ ಹತ್ತಿ ಕೊಡ್ತೀನಿ ನತ್ತ, ನನಗ ಕೊಡಬಾ ಮುತ್ತ. ಬೆನ್ನ ಹತ್ತಿ ಕೊಡ್ತೀನಿ ನತ್ತ, ನನಗ ಕೊಡಬಾ ಮುತ್ತ. आने से उसके आए बाहर, जाने से उसके जाए बाहर. आने से उसके आए बाहर, जाने से उसके जाए बाहर. बड़े मस्तानी है मेरे महबूबा, मेरी जिंदगानी है मेरे महबूबा. ಇದು ನಿಂದ್ರವಲ್ಲಪ್ಪ. ಇದು ಏನ್ ಮಾಡ್ಬೇಕ್ರಿ? ಇದು ಜೋತ್ಯಾಡಕತ್ತಿದ. ಯಾಕೋ ನನ್ನ ಗಂಡ ಜೋತ್ಯಾಡ್ತಾನ ಅಂತ ಹೇಳಿ. ಹೌದು. ಏನ್ ಮಾಡ್ಬೇಕ್ರಿ? ಇದು ಏನ್ ಮಾಡ್ಬೇಕಂದ್ರ, ಒಂದು ಬಡಿಯಾರ ಕಾಳಪ್ಪ ಕಡೆ ಒಂದು ಊಟ ಕೆತ್ತಿಸಿ ಬಡಿಬೇಕು. ಊಟ ಸರಿ ಆಗುದಿಲ್ಲ. ಒಂದ್ 8 ಇಂಚಿನ ಮಳಿ ತರಿದು ಮುಂದೆ ಬಡದ ಕೆಜಿ ಹಿಂದೆ ಮಣಿಸಿ ಬಿಡುದು. ಪೂರಾ ಶುದ್ಧ ಮಾಡಾವ್ರಿ ಇವ್ರು. ಎಲ್ಡಿಂಗ್ ಹೊಡ್ಯಾವ್ರ ನಾವು. ಹೌದಾ? ಎಂತ ಮಂತ್ರಿ ಆಗಪ್ಪ ನೀನು. ಇದು ಕಾಲ ಹಾಕ್ರೆ ಇದು ಬ್ಯಾರೆ ಆಕತ್ತದ. ಬೇರೆ ಏನಾಗ್ತತಿ? ಏನಾಕತಿ ಅಂದ್ರ ಹೆಂಗ ಆಕತ್ರಿ? ಈ ಮಾತು ಹೊಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ, ಅದು ಬ್ಯಾರೆ ಐತಿ. ಮಾತು ಹೊಡಿದರೆ ಮುತ್ತು ಹೊಡೆದರೆ ಮರಳಿ ಸಿಗುವುದಿಲ್ಲೋ, ಅದು ಬ್ಯಾರೆ ಐತಿ. ದೊಡ್ಡ ದೊಡ್ಡ ಪ್ಯಾಟಾಗ ಕಿಸೆ ಹೊಡೆಯತಾರ, ದೊಡ್ಡ ದೊಡ್ಡ ಪ್ಯಾಟಾಗ ಕಿಸೆ ಹೊಡೆಯತಾರ. ಪೊಲೀಸರು ಕೇಳುದಿಲ್ಲೋ, ಅದು ಬ್ಯಾರೆ ಐತಿ. ಮಾತು ಹೊಡೆದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ, ಅದು ಬ್ಯಾರೆ ಐತಿ. ಹೆಂಗೋ ಮಾಡಿ ಆರಿಸಿ ಬರ್ತಾರ, ಏನೋ ಮಾಡಿ ಆರಿಸಿ ಬರ್ತಾರ. ನಮಗೇನು ತಿಳಿದಿಲ್ಲೋ, ಅದು ಬ್ಯಾರೆ ಐತಿ. ಮಾತು ಹೊಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ, ಅದು ಬ್ಯಾರೆ ಐತಿ. ಗೋಡಮದಾಗಿನ ಗೋಧಿಯ ಚೀಲ, ಗೋಡಮದಾಗಿನ ಗೋಧಿಯ ಚೀಲ ಹೆಗ್ಗನ ತಿಂದಿಲ್ಲೋ, ಅದು ಬ್ಯಾರೆ ಐತಿ. ಮಾತು ಹೊಡೆದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ, ಅದು ಬ್ಯಾರೆ ಐತಿ. ಬಿಳಿ ಹಾಳಿ ಮೇಲೆ ಕೆಲಸ ಮಾಡ್ತಾರ, ಬಿಳಿ ಹಾಳಿ ಮೇಲೆ ಕೆಲಸ ಮಾಡ್ತಾರ. ಒಳಗ ಒಗೆಯುವುದಿಲ್ಲೋ, ಅದು ಬ್ಯಾರೆ ಐತಿ. ಮಾತು ಹೊಡೆದರೆ
ಹೊಳ್ಳಿಸಿ ನಡೆಯುವರೆಲ್ಲ ಟೊಂಕ ಹೊಳ್ಳಿಸಿ ನಡೆಯುವರೆಲ್ಲ ಹೆಂಗಸರನಬಾರದು ಅದು ಬ್ಯಾರೆನ ಐತಿ ಮಾತು ಹೊಡೆದರೆ ಮುತ್ತು ಹೊಡೆದರೆ ಮರಳಿ ಸಿಗುವುದಿಲ್ಲೋ ಅದು ಬ್ಯಾರೆನ ಐತಿ ಬ್ಯಾರೆನ ಐತಿ ಹೌದಾ ಈಗ ಈಗ ಪೂರಾ ಮಂತ್ರಿ ಆತ್ ನೋಡಪ್ಪ ಇನ್ನ ಆಗಿಲ್ರಿ ನಾ ಜರ ಉಳ್ದದ್ರಿ ಜರ ಉಳ್ದದ ಪಕ್ಕಾ ಮಂತ್ರಿ ಆಗಿಲ್ಲ ಹೌದಾ ಈಗ ಪಕ್ಕಾ ಪಕ್ಕಾ ಮಂತ್ರಿ ಆತ್ ನೋಡ್ ಹೌದ್ರಲ್ಲ ಮತ್ತ ಅಭ್ಯಾಸ ಆದಾಗ ಆಗ್ಬೇಕಲ್ಲ ಆಗೈತಿಲ್ಲ ಮತ್ತ ದುಡಿಕ್ ರಗಡ ಆತ್ಲ ಈಗ ನಾಟ್ ಉಳ್ದತ್ತಾರ ಹೇಳ ಮತ್ತ ಇಲ್ಲ ಇಲ್ಲ ರಗಡ ಪೂರಾ ಆಗೈತ್ಲ ಪಕ್ಕಾ ಆಗೈತಿ ಮನುಷ್ಯ ಹತ್ತಂಗ ಆಗೈತಿಲ್ಲ ಮತ್ತ ಪಕ್ಕಾ ಮನಸ್ಸಿಗೆ ಹತ್ತೈತಿ ಹರ್ಯಾಣ ನಾಲ್ಕು ಚಜ್ಜರಿ ಹೊಟ್ಟಿತ್ತು ನಿಮ್ ಊರಿಗೆ ಹೋಗಿ ಬಿಡಕ ಹೌದಾ ಎಂತ ಹುತ್ತನಪ್ಪ ಹರಿಶ್ಚಂದ್ರ ರಾಜ ಏನಾಗ್ಯದ್ರಿಪ್ಪ ಕೊಟ್ಟ ವಚನ ವಚನ ಅಂತ ಕುಳಿತರೆ ಕೈಬಿಟ್ಟ ರಾಜ್ಯ ಕೈಬಿಟ್ಟ ಸಂಪತ್ತು ತಿರುಗಿ ಸಿಗುತ್ತವೆ ತಲೆಯದಂತಾಯ್ತು ಸುಂಬನಿಗೆ ಹೀಗಾದದ್ದೇ ಒಳ್ಳೆಯದು ಆತನ ತಲೆ ನೆಟ್ಟಗಿರ್ತಿದ್ದರೆ ಈ ರಾಜ್ಯವನ್ನು ದಾನವಾಗಿ ಮಾಡುತ್ತಿದ್ದಿಲ್ಲ ಈ ಮಂತ್ರಿ ಪದವಿ ನನಗ ಸಿಗುತ್ತಿದ್ದಿಲ್ಲ ಹರಿಶ್ಚಂದ್ರ ವಸ್ತುವರಿಸಿದ ನಾನು ನಿಜವಾಗಿ ಮಂತ್ರಿ ಅಂತ ಕಾಣಿಸಿರ್ಬೋದು ಪಕ್ಕ ಪಕ್ಕ ಛೇ ಛೇ ರಾಜನಂತೆ ಕಾಣಿಸಬಹುದು ರಾಜನಂತೆ ಯಾಲೋ ಯಾರಲ್ಲಿ ಆ ಕಟ್ಟಿಕೊಂಡು ಹೊರಗೆ ಆಣಿಸು ಏ ಆ ಕಡೆ ಹಾಕು ಒಳಗ ಒಳಗೆ ಹಾಕದನ ಅದ್ರೊಳಗೆ ಹಾಕದನ ಹಾಕೊಳಗ ಹಾಕಿದೇನ ಬಾಯಿ ಕಡೆ ಬಾಯಿ ಕಡೆ ಏಯ್ ಉಚ್ಚ ಕುಡಿ ಬಾ ಈಚೆ ಕಡೆ ಬಾಯ್ ಈಚೆ ಕಡೆ ಬಾರೋ ಯಾನಂದ್ರಿ ಏನಂದೇ ಇಲ್ಲ ಮತ್ತೆ ಯಾನೋ ಉಚ್ಚಿ ಕುಡಿ ಬಾ ಅಂದ್ರಲೇ ಏಯ್ ನಿನಗೆ ಯಾಕೆ ಉಚ್ಚಿ ಕುಡಿ ಅಲ್ಲೋ ಕಾಮ್ಗ ಚಾ ತಂದು ಕೊಟ್ಟಾರ ಚಾ ಕುಡಿ ಹೆಂಗಂದ್ರಿ ಈಚೆ ಕಡೆ ಬಾ ಎಣ್ಣೆ ಅಂದ್ರ ಇದು ಹಿಂದಿಂದ ಮುಂದೆ ಬತ್ರಿ ಹಿಂದಿಂದ ಮುಂದ ಮುಂದಿನ ಹಿಂದ ಅಣ್ಣ ನನಗ ಯಾಕಡೆ ಕೇಳಿಸ್ತ್ರಿ ಹೆಂಗ ಆಗುದ್ಲ ಯಾಕಡೆ ಕೇಳ್ಸೋದೇನು ಬರ್ಬರ್ತ ಈ ಕಡೆ ಬಾ ಈ ಕಡೆ ಮಾಡಾಗೈತೇನ್ರಿ ಏನು ಮಳಿ ಬರಾಕತೈತಿ ಬಂದಾಗೊಮ್ಮೆ ಹೋದಾಗೊಮ್ಮೆ ಕಡ್ಗರಿ ಪದ್ಧತಿ ಯಾರು ಕಲಿಸಿದ್ರು ಈ ಕಡೆಗೆ ಇದು ಪದ್ಧತಿ ರೀ ಏಯ್ ಕಡಬಾಲ ಮತ್ ಕಡ್ಗ ಹಿಂಗಂದ್ರಿ ಹಣಬಾಪ ಕಡಬಾ ಬಡ್ದೇನು ಮುಂದೆ ಬಿಟ್ಟು ತಂದು ಕೊಟ್ಟಿರು ಯಪ್ಪ ಹೋಳಿಗೆ ತಂದ್ರಿ ನೀವು ತಿರ್ಲಿ ನಾವು ಚೆನ್ನಾಗಿಲ್ಲ ಹೋಳಿಗೆ ಕಡಬ ಎಲ್ಲ ನಿಮಗೆ ಬಿಟ್ಟೈತಿ ಈ ಕಡೆಗಿದ್ದ ಪದ್ಧತಿ ರೀ ನಮ್ಮ ಅಪ್ಪನ 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 ಮುತ್ಯ ಅಜ್ಜನ ಕಾಲು ಹಿಡ್ಕೊಂಡು ಬಂದದ ಈ ಪದ್ಧತಿ ರೀ ಇರಬಹುದು ಈಗ ಹೊಸ ಮಹಾರಾಜರು ಬಂದಿದ್ದಾರೆ ಹೊಸ ಮಂತ್ರಿಗಳು ಬಂದಿದ್ದಾರೆ ಹೊಸ ಪದ್ಧತಿ ನಡಲಿಕ್ಕೆ ಬೇಕು ಹೊಸ ಪದ್ಧತಿ ಏ ಕತ್ತೆ ಒಳಗೆ ಹಾಕೋ ಒಳಗೆ ಹಾಕೋ ಆ ಕಡೆ ಏನ್ ಅದ ರೀ ನೀ ಹಂಗ ಹಂಗ ಬಾಡ್ಯಾಗ ಹಣಿಕೆ ಹಾಕಲ್ಲಿ ಯಾಕೆ ಕೂತಾರ ಕಪ್ಪಿಗೈತೆ ಕುರ್ಚಿ ಹಾಕೋ ಈಗ ಹಾಕ್ಯಾನ್ರಿ ಸರಿಯಾಗಿ ಹಾಕೋ ಸರಸ್ ಸರಸ್ ಈ ಸಾರ್ಸು ಪರ್ಸು ಅಂದ್ರೆ ನಾ ಇನ್ ನಿಗಾಲ್ರಿ ಇರಂಗಿಲ್ಲ ಮೊದಲ ಮಳೆ ಆಗತ್ತು ಎಮ್ಮಿಗಳಿಗೆ ಮೇವು ಸಿಗುವತ್ತು ಏಯ್ ಹ್ಯಾಂಡಿ ಇಟ್ಟಿಟ್ಟು ಹಾಕ್ಲತ್ಯಾವ ತಿರ್ಗಾಡಿ ತೊಂಬ ಗುಡ್ದಾಗ ಆತ ಅವ್ರ್ಯಾಕ ಬರ್ಬಿಡ್ತಾರ ಏಯ್ ನೆಸಿಗನೆ ತಗೊಳಕ್ ಹೋಗಾನ ಸರಸ್ 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 ರೈಟ್ ಎಟ್ ಯು ಏಯ್ ಗಪ್ರ ವರ್ಸ್ತನು ವರ್ಸ್ ಎರಡು ಸಿವಿ ಐತಿ ಈ ಕಡೆ ಬಾ ಈ ಕಡೆ ಬರಾಕತ್ತೈತಿ ಆಂಬುಲೆನ್ಸ್ ನಾಡ್ ಸಮಾಧಾನ ಮಾಡ
5ಕ್ಕೆ ಚಾಲೋಣ ಕಾತ್ರಿ ಕಡ್ಗ ತಗೊಂಡ ಬಾಯಿ ಕಡೆ ಯಾರ್ಲಾತೈತ್ರಿ ಏನಿಲ್ಲ ಕಳ್ಕೊಂಡ್ರು ನೀ ನಿಮ್ಗೆ ಯಾಕೆ ಟಸಿಗೆ ಬಡ್ತೀರಿ ಮತ್ತು ಬೇಡ ಸಾರು ಭಾಳ ಕುಡಿಬೇಡ ಅನ್ನಿ ಹಾಗ ಜಗ್ಗಿ ಕಳ್ಕೊಂಡ್ರು ಕೊಡ್ ತೆಳಗ ಮನ್ಕೊಂಡು ಬತ್ತ ಯಪ್ಪ ಇದು ಕಮ್ಮಗೆ ಆರಾಮ ಮಾಡಿ ಹಾಕುತ್ತೀನಿ ಕೊಡ್ ತೆಳಗ ಗೊಬ್ಬರಲ್ಲ ಮತ್ತೆ ಎಮ್ಮಿ ತಪ್ಪಡಿಸಿ ನಂಗೆ ಮ್ಯಾಗ ತಪ್ಪಡಿಸ್ಲಾತ್ತೀರಿ ಎಟ್ಟೋತದ ಕೊಂಡ್ರದು ನಂದು ಹೆಂಗ ತಾಳಿ ತೋರ್ಸ ಶಿವನ ಕೊಡ್ ತೆಳಗ ಗೊಬ್ಬರ ಕೊಂಡ್ರ ಕೊಡ್ ತೆಳಗ ಹಂಗೆ ಅಂಕ್ರಿ ಏನು ನೀರು ಗೊಜ್ದಂಗೆ ಮಾಡತ್ತೀರಿ ಕೊಡ್ ತೆಳಗ ಸಾವಕಾಶ ಯಾವ ಕಡೆ ಬಡ್ಕೊಂಡಿ ಇಲ್ಲೋಡ ನೀನು ಇಲ್ಲೇ ಕುಳಿತುಕೊಂಡು ನನ್ನ ಪಾದ ಸೇವೆಯನ್ನು ಮಾಡು ಕಾಲು ಹೊತ್ತ ಇಲ್ಲೋಡ ಸ್ವಲ್ಪ ಬಾಗಿಲ ಕಡೆ ಎತ್ತರ ಬರಲಿ ಯಾರೇ ಬಂದಾರ ಬಂದ ಹಳಿಗಾರ್ಯಾಗ ಹೊಕ್ಕಾರ ಸರಿಯಾಗಿ ಪಾದ ಸೇವೆಯನ್ನು ಮಾಡು ನೀವು ಒಳಗಿನ ಗಚ್ಚ ಹಾಕಿ ಬಂದಿಲ್ಲ ಏನು ಹಾಕೇ ಇಲ್ಲ ಅದು ಹಂಗಾಗಿ ಬಿಟ್ಟನ ಬಡಿಗೌಡನ ಪತ್ರ ಅದನ್ನ ಖರೆ ಅಗಳಿರಿ ಜಗ್ ಬರ್ಬೇಕ್ರಲ್ಲ ಏನೋ ಹಾಕಿಲ್ಲ ಹಳಿಲ್ಲ ಏನಿಲ್ಲ ಹರ್ಯಾಗ ಹಿಕ್ಕೊಂಡು ಹೋಗ್ಬಿಡ್ದು ಅದನ್ನ ಆ ಕಡೆ ಚಾಲು ಮಾಡ ಯಾನ್ ನಾರ್ಲಾತೈತಿ ಏಯ್ ಕಾಲಾಗ ಪದ್ಮತೋ ಕಾಲ ಪದ್ಮೈತಿ ಪದ್ಮರೇಖೆ ಪಾದ ಹತ್ಯದ ಯಾರ ಮೋಳ ಮಾಡಿ ಕೂತ್ ಬಂದಿನು ಏಯ್ ಸಾಲು ಹುಡುಗರು ಹೇಳ್ ತುಳಿದು ಬಂದಾನು ಬೇಕಾದ್ರ ಬಾಯಿಗೆ ಇಟ್ಕೋತಾರ ನಿಂದೇನೋ ನೋಡಿ ಹೆಂಗತಿ ಚಲೋ ಐತಿ ಅಪ್ಪ ಆ ಕಡೆ ಹಿಡ್ದು ಸರಿಯಾಗಿ ಪಾದ ಸೇವೆಯನ್ನು ಮಾಡು ನೋಡ ಮಾಳಕ ತೆಳಗಾಟ ಹುಕ್ಕು ಮತ್ತ ಯಾಕೆ ಮ್ಯಾಲ ಬರ್ಬಾರ್ದು ಕೈ ಆಡ್ಸ್ಕೊ ತಿಳಿತಿಲ್ಲ ಹೊತ್ತು ಬಿಡ್ತೀನಿ ಆ ಕಡೆ ಚಾಲನ ದಬ್ಬದಾಗ ನೀ ನಕ್ಷತ್ರಿಕಾ ನಕ್ಷತ್ರಿಕಾ ಎಲ್ಲಿ ಹುಡುಕ್ಯಾಡ್ಕೊತ ಬಂದ ನಾವು ಆ ಏನ್ ಮಾಡ್ದಾಗ ಬಿದ್ದತ್ ಯಾನು ನಕ್ಷತ್ರಿಕಾ ಯಾರವರು ಇಂಥ ಪ್ರಾತ್ರಿ ಅವ್ರು ಏನು ಕೆಲಸವಂತೆ ಏ ಲಾಲ್ಯ ಅವ್ರನ್ನ ವಾತ್ ಹೊರಗಕ್ಕೆ ಹೋಗ್ಲಿ ಕಡೆ ನಕ್ಷತ್ರಿಕಾ ನಿನಗೆ ಕುರುಲಕ್ಷಣ ತೆಗೆದುಕೊಂಡು ಬಂದ ಹೇಳ್ತಾರೆ ಯಪ್ಪ ಕಾಳ ಸರ್ಪಣಿ ಕೆಣಕಿದ ಕಪ್ಪಿಯಂತೆ ನನ್ನ ಪರಿಸ್ಥಿತಿ ಆಗಿತ್ತು ಅಂತೂ ನಾನು ಪಾರಾದೆ ಹರಿಶ್ಚಂದ್ರ ಮುಂಬರುವ ಭವಳೆಯಿಂದ ಸೋಕೆ ಕಲಾಭಿಮಾನಿಗಳಲ್ಲಿ ಸೌನ್ಯ ಪ್ರಾರ್ಥನೆ.